ಹೈ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Venus71 ಚಾನಲ್ಗೆ. ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಮಕರ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನ ಚೆಕ್ ಮಾಡೋಣ, ಹಾಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಫೀಲಿಂಗ್ಸ್ ಅನ್ನ ಕೂಡ ನೋಡೋಣ. ಇಲ್ಲಿ ಈ ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಹಾಗೆ ರೀಡಿಂಗ್ ಅನ್ನ ಕ್ಲೈಮ್ ಮಾಡಿ ಐ ಕ್ಲೈಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್. ಆಲ್ರೆಡಿ ನಾನು ನಿಮಗೆ ಮೊಬೈಲ್ ನಂಬರ್ ಮೆನ್ಷನ್ ಅನ್ನ ಮಾಡಿರ್ತೀನಿ. ಸೊ ಅದ್ರ ಮೇಲೆ ನೀವು ಜಸ್ಟ್ ಮೆಸೇಜ್ ಹಾಯ್ ಅಂತ ಕಳಿಸಿ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡೋದಿಲ್ಲ. ಹಾಗಾಗಿ ಜಸ್ಟ್ ಹಾಯ್ ಅಂತ ಮೆಸೇಜ್ ಕಳಿಸಿ, ಖಂಡಿತ ನಿಮಗೆ ಏನು ನಡೀತಾ ಇದೆ ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಸೊ ಇದನ್ನ ಚೆಕ್ಔಟ್ ಮಾಡಿ. ಹಾಗೆ ಬರೋ ಅಂಥ ದಿನಗಳಲ್ಲಿ ಮಕರ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಸ್ವಲ್ಪ ಏನಾದರೂ ಹಿಂದ್ಗಡೆ ನಿಮ್ಗೆ ಏನಾದರೂ ಧ್ವನಿ ಕೇಳ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡಿ. ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂತದ್ದು, ಹೀಲ್ ಆಗ್ತಾ ಇದ್ದೀರಾ, ಯಾವುದೋ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ಹೇಳಿ. ಟಾಕ್ಸಿಕ್ ಝೋನ್ ಇಂದ, ರಿಲೇಶನ್ಶಿಪ್ ಅನ್ನೋದಕ್ಕಿಂತ ಒಂದು ಟಾಕ್ಸಿಕ್ ಎನ್ವೈರನ್ಮೆಂಟ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಏನೋ ನಿಮ್ಮ ಹಿಂದೆ ಏನೋ ನಡೀತಾ ಇತ್ತು, ಯಾವುದೋ ಒಂದು ಟಾಕ್ಸಿಕ್ ಝೋನ್ ಅಲ್ಲಿ ಇದ್ರಿ. ನಿಮ್ಮ ಕರಿಯರ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಒಂದು ಹೆಲ್ತ್ ಇರ್ಬೋದು. ಹೆಲ್ತ್ ಇದ್ರೆ ಅದರಿಂದ ರಿಕವರಿ ಮಾಡ್ಕೊಳ್ತಾ ಇದ್ದೀರಾ. ಸಪೋಸ್ ಎನ್ವೈರನ್ಮೆಂಟ್ ಆ ರೀತಿ ಇತ್ತು ಅಂತಂದ್ರೆ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ಒಂದು ಸ್ಟೆಬಿಲಿಟಿ ಬರ್ತಾ ಇದೆ, ಎಮೋಷನ್ಸ್ ಮೇಲೆ ಕಂಟ್ರೋಲಿಂಗ್ ಬರ್ತಾ ಇದೆ, ನಿಮಗೆ ಸ್ಟೆಬಿಲಿಟಿ ಬರ್ತಾ ಇದೆ. ಇವಾಗ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ. ಸೊ ಹಿಂದೆ ಏನ್ ನಡೆದಿದೆ ಘಟನೆ, ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನೋ ಅಂತದ್ದು ಕ್ಲಿಯರ್ ಆಗಿ ಕಾಣ್ತಾ ಇರುವಂತದ್ದು. ಇದ್ರ ನಡುವೆ ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ ನಿಮ್ಗೆ. ಫೀಲಿಂಗ್ಸ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಇದೆ. ಯಾವುದು ನಿಜ ಇದೆ, ಯಾವುದು ಸುಳ್ಳಿದೆ ಅಂತ ನಿಮ್ಗೆ ಜಡ್ಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಏನೋ ಒಂದು ಭ್ರಮೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋ ಅಂತ ಭಾವನೆ ಇವಾಗ ಬರ್ತಾ ಇರುವಂತದ್ದು. ಆಕ್ಚುಲಿ ಟ್ರುತ್ ಏನಿದೆ ಅದು ನಿಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ಏನೋ ಭ್ರಮೆ ಕ್ರಿಯೇಟ್ ಆಗಿದೆ, ಯಾವುದೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ ನಿಮ್ಮ ರಿಲೇಶನ್ಶಿಪ್ ವಾಯ್ಸ್ ನಾನು ನೋಡ್ತಾ ಇದ್ರೆ. ಅಂದ್ರೆ ನಿಮ್ಮ ಫೀಲಿಂಗ್ಸ್ ಆ ರೀತಿ ಇದೆ. ನಿಮ್ಮ ಪಾರ್ಟ್ನರ್ಗೆ ತಗೊಂಡ್ಬಿಟ್ಟು ಆ ರೀತಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ನಿಮ್ಗೆ. ಅವರು ಏನ್ ಹೇಳ್ತಾ ಇದ್ದಾರೆ, ಅವರು ನಿಜ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ, ನಿಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರಾ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಒಂದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಇನ್ನೊಂದು ರೀತಿಯಲ್ಲಿ ಅನಿಸ್ತಾ ಇರೋದೇನಂತಂದ್ರೆ, ಈ ವ್ಯಕ್ತಿ ಮುಂದೆ ಕಾಣ್ತಾ ಇರೋದೊಂದು, ಹಿಂದೆ ಇರೋದು ಒಂದು. ಇದು ಜೆಂಡರ್ ಮೇಲ್ ಫಿಮೇಲ್ ಅಕಾರ್ಡಿಂಗ್ ನೀವು ಇದನ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ನಾನು ನಾರ್ಮಲ್ ಆಗಿ ಹೇಳ್ತಾ ಇರ್ತೇನೆ. ಸೊ ಇಲ್ಲಿ ವ್ಯಕ್ತಿ ಇರೋದೇ ಒಂದು, ಅದ್ರ ಹಿಂದಿನ ಮುಖವಾಡನೇ ಒಂದು ಅನ್ನುವಂಥದ್ದು ನಿಮ್ಗೆ ಫೀಲ್ ಆಗ್ತಾ ಇರುವಂತದ್ದು. ಹಾಗಾಗಿ ಏನ್ ನಡೀತಾ ಇದೆ, ಏನಿಲ್ಲ ಅನ್ನುವಂಥದ್ದು ನಿಮ್ಗೆ ಕ್ಲಾರಿಟಿನೇ ಸಿಗ್ತಾ ಇಲ್ಲ ಲೈಫಲ್ಲಿ. ಏನೋ ಭ್ರಮೆ ನಡೀತಾ ಇದೆ, ಯಾವುದೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ ಎಸ್ಪೆಷಲಿ. ಓಕೆ, ಹಾಗೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡಿದ್ರೆ ಅವರು ಕೂಡ ಏನ್ ಫೀಲ್ ಮಾಡ್ಕೊಳ್ತಾರೆ ನಿಮ್ ಬಗ್ಗೆ ಅಂದ್ರೆ, ತುಂಬಾನೇ ನೀವು ರೆಸ್ಟ್ರಿಕ್ಟೆಡ್ ಆಗಿರುವಂತದ್ದು, ತುಂಬಾನೇ ಡಾಮಿನೇಟಿಂಗ್ ಆಗಿರುವಂತದ್ದು. ಯಾಕೆ ಈ ರೀತಿ? ಸ್ವಲ್ಪ ನಿಮ್ಗೆ ಅರೋಗನ್ಸ್ ಜಾಸ್ತಿ, ಅಂದ್ರೆ ಸಿಟ್ಟು ಜಾಸ್ತಿ, ಸ್ವಲ್ಪ ನಿಮ್ಗೆ ಆ ಒಂದು ಅಹಂ ಜಾಸ್ತಿ ಅನ್ನುವಂಥದ್ದು. ಎಲ್ಲಾನು ನಿಮಗೆ ಕೇಳಿನೇ ಯಾಕೆ ಮಾಡ್ಬೇಕು ನೀವು ಅಂದ್ರೆ, ನಿಮ್ ಬಗ್ಗೆ ಆ ರೀತಿ ಫೀಲ್ ಮಾಡ್ಕೊಳ್ತಾರ ಅವರು. ಎಲ್ಲಾನೇ ನಿಮ್ಮನ್ನ ಏನ್ ಮಾಡಿದ್ರು ನಿಮ್ಮನ್ನ ಕೇಳ್ಬೇಕು, ಪ್ರತಿಯೊಂದಕ್ಕೂ ನಿಮ್ ಕಡೆಯಿಂದ ಪರ್ಮಿಷನ್ ತಗೋಬೇಕು. ಈ ರೀತಿ ಯಾಕಿದೆ? ತುಂಬಾ ಡಾಮಿನೇಟಿಂಗ್ ಮಾಡ್ತೀರಾ. ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ನನ್ ಕೇಳಲಾರ್ದೆ ಹೋಗ್ಬೇಡ, ಅವ್ರ ಜೊತೆ ಮಾತಾಡ್ಬೇಡ, ಇವ್ರ ಜೊತೆ ಮಾತಾಡ್ಬೇಡ ಅನ್ನೋ ಅಂತದ್ದು. ಈ ರೀತಿ ಏನಾದ್ರೂ ಡಾಮಿನೇಟಿಂಗ್ ಸಿಚುವೇಶನ್ ಬಂದಿದೆ, ಹಾಗಾಗಿ ಅವರು ಕೂಡ ಅದನ್ನೇ ಥಿಂಕ್ ಮಾಡ್ತಾ ಇರುವಂತದ್ದು. ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ನಿಮ್ಗೆ, ಸಿಟ್ಟು ಮೇಲೆ ಕಂಟ್ರೋಲ್ ಆಗೋದಿಲ್ಲ, ಸಡನ್ ಆಗಿ ಸಿಟ್ಟು ಬಂದ್ಬಿಡುತ್ತೆ ಅನ್ನೋವಂಥದ್ದು. ಹಾಗಿದ್ರೆ ಇದರಿಂದ ಏನಾಗ್ತಾ ಇದೆ ನೋಡಿ. ಅಗೇನ್ ಇಲ್ಲಿ ಬರ್ತಾ ಇರುವಂತದ್ದು, ನಿಮ್ಮಲ್ಲಿ ಏನ್ ನಡೀತಾ ಇದೆ, ನಿಮ್ಮಲ್ಲಿ ಚೇಂಜಸ್ ಏನಾಗ್ತಾ ಇದೆ, ಅದ್ರ ಮೇಲೆ ನೀವು ಕಂಟ್ರೋಲ್ ಮಾಡಬೇಕು. ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಏನ್ ಚೇಂಜಸ್ ಮಾಡ್ಕೋಬೇಕು, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೋಬೇಕು. ಅಫ್ಕೋರ್ಸ್ ನೀವು ಪ್ಯೂರ್ ಹಾರ್ಟೆಡ್ ಇದ್ದೀರಾ, ನೀವು ನಿಮ್ಮ ಥಾಟ್ಸ್ ಎಲ್ಲ ಚೆನ್ನಾಗಿದೆ, ಇನ್ಫೈನೈಟ್ ಪೊಟೆನ್ಷಿಯಲ್ ಅನ್ನ ಹೊಂದಿದ್ದೀರಾ. ಬಟ್ ಏನಿದೆ ಅಂತಂದ್ರೆ, ನಿಮ್ಮ ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಈ ಅಗ್ರೆಷನ್ ಇಂದ ನಿಮ್ಮ ಒಂದು ಸಿಚುವೇಶನ್ ಏನಾಗುತ್ತೆ, ಟಾಕ್ಸಿಕ್ ಆಗುತ್ತೆ. ನಿಮ್ಮಲ್ಲಿ ಇರುವಂತ ಸಿಟ್ಟೆ ನಿಮ್ಮ ರಿಲೇಶನ್ಶಿಪ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ.
ಏನು ಈ ಸಿಟ್ಟು ಮೇಲೆ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಕಂಟ್ರೋಲ್ ಮಾಡಬೇಕು. ಕ್ವಿಕ್ ಏನೋ ಹೇಳಿದ್ರು ಕ್ವಿಕ್ ಆಗಿ ನಿಮಗೆ ಸಿಟ್ಟು ಬರೋವಂಥದ್ದು, ಅದ್ರ ಮೇಲೆ ಕಂಟ್ರೋಲೇ ಆಗ್ತಾ ಇಲ್ಲ ನಿಮಗೆ. ಸೊ ಯೂನಿವರ್ಸ್ ಏನು ಹೇಳ್ತಾ ಇದೆ, ಸೊ ಬೆಟರ್ ನೀವು ಹೊರಗಡೆಯಲ್ಲಿ ಇದನ್ನ ಸೊಲ್ಯೂಷನ್ ಹುಡ್ಕೋದ್ರಕ್ಕಿಂತ ನಿಮ್ಮಲ್ಲಿ ಆ ಸೊಲ್ಯೂಷನ್ ಇದೆ. ಏನಂತಂದ್ರೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ. ಇಲ್ಲ ಇದ್ರ ಮೇಲೆ ನೀವು ಏನಾದ್ರು ವರ್ಕ್ ಮಾಡಲಿಲ್ಲ ಅಂತಂದ್ರೆ ಮುಂದೆ ಸಿಚುವೇಶನ್ ಏನಾಗುತ್ತೆ, ಹಾರ್ಟ್ ಬ್ರೇಕ್ ಆಗುವಂತ ಸಿಚುವೇಶನ್ ಇದೆ ನಿಮಗೆ. ಇನ್ನೂ ಹೇಳಬೇಕು ಅಂತಂದ್ರೆ ಬ್ರೇಕಪ್ ಆಗುವಂಥದ್ದು, ಇನ್ ಕೇಸ್ ನೀವೇನಾದ್ರೂ ಮ್ಯಾರಿಡ್ ಆಗಿದ್ರೆ ನಿಮಗೆ ಡಿವೋರ್ಸ್ ಸಿಚುವೇಶನ್ ಕ್ರಿಯೇಟ್ ಆಗುವಂಥದ್ದು ಬರ್ತಾ ಇದೆ. ಯಾಕಂತಂದ್ರೆ ಇವಾಗ ನಾನು ಹೇಳ್ತಾ ಇರೋದು ಪ್ರೆಸೆಂಟ್ ಸಿಚುವೇಶನ್, ಫ್ಯೂಚರ್ ಸಿಚುವೇಶನ್ ಹೇಳ್ತಾ ಇದ್ದೀನಿ. ಇಲ್ಲಿ ಫ್ಯೂಚರ್ ಅಲ್ಲಿ ನೀವು ಅದಕ್ಕೆ ಇವಾಗ್ಲೇನೆ ಸುಧಾರಿಸ್ತಾ ಹೋದ್ರೆ ಸೊ ನಿಮ್ಗೆ ಪಾಸಿಟಿವ್ ಆಗಿ ರಿಸಲ್ಟ್ ಬರುತ್ತೆ. ಇಲ್ಲ ಅಂತಂದ್ರೆ ಈ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದೆ. ಓಕೆ, ಹಾರ್ಟ್ ಬ್ರೇಕಿಂಗ್ ಇದೆ, ಮೇ ಬಿ ಬ್ರೇಕಪ್ ಆಗುವಂತ ಚಾನ್ಸ್ ಇದೆ, ನಿಮ್ಮನ್ನ ಬಿಟ್ಟು ಹೋಗುವಂತ ಚಾನ್ಸ್ ಇದೆ ನಿಮ್ಮ ಪಾರ್ಟ್ನರು, ಮತ್ತೆ ಡಿವೋರ್ಸ್ ಸಿಚುವೇಶನ್ ನನಗೆ ಕಾಣ್ತಾ ಇದೆ. ಸ್ವಲ್ಪ ನೋಡಿ ಇದ್ರ ಮೇಲೆ. ಇದು 100% ಎಲ್ರಿಗೂ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ 100% ರೆಸೊನೇಟ್ ಆಗಬೇಕು. 80%, 60 to 70, 80% ನಾವು ಇದನ್ನ ಚಾನ್ಸಸ್ ಕೊಡ್ತೀವಿ. ಯಾಕಂತಂದ್ರೆ 100% ಯಾರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಹೇಳ್ಬಹುದು ಕೆಲವೊಂದು ಜನ, ನಾನು ಅವ್ರಿಗೆ ಚಾಲೆಂಜ್ ಅಂತ ಮಾಡ್ತಾ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇರುವಂತದ್ದು ಅಟ್ಲೀಸ್ಟ್ ನಿಮಗೆ 60 to 70% ನಿಮ್ಮ ಲೈಫಿಗೆ ರೆಸೊನೇಟ್ ಆಗೇ ಆಗುತ್ತೆ. ಓಕೆ, ಏನು ಮಾಡಬಹುದು, ಯಾಕಂದ್ರೆ ಇವಾಗ ನೀವು ಸಿಚುವೇಶನ್ ಯಾವ ಸಿಚುವೇಶನ್ ಇದ್ದೀರಾ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗೇ ಆಗುತ್ತೆ ಇದರಿಂದ. ಸೊ ಅಲ್ಲಿ ಏನು ನಾವು ಮಾಡ್ಕೋಬಹುದು, ಏನು ಸುಧಾರಣೆ ಮಾಡ್ಕೋಬಹುದು ಅನ್ನುವಂಥದ್ದು ಯೂನಿವರ್ಸ್ ಹೇಳುತ್ತೆ. ಅದನ್ನ ಸ್ವಲ್ಪ ನಾವು ಕೇಳಬೇಕಾಗತ್ತೆ. ಓಕೆ, ಹಾಗಾಗಿ ನೋಡಿ ಎಲ್ರಿಗೂ ರೆಸೊನೇಟ್ ಆಗುತ್ತೆ ಅಂತಲ್ಲ, ಯಾರಿಗೆ ಆಗ್ತಾ ಇದೆ ಅವ್ರು ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ, ಯಾರಿಗೆ ಆಗ್ತಾ ಇಲ್ಲ ಅವ್ರು ಅದನ್ನ ಗೈಡೆನ್ಸ್ ಅಂತ ತಗೊಳ್ಳಿ. ಓಕೆ, ನನಗಾಗಿಲ್ಲ, ನಿಮಗಾಗಿಲ್ಲ, ಈ ರೀತಿ ಎಲ್ಲ ಇರೋದಿಲ್ಲ. ಪರ್ಸನಲ್ ರೀಡಿಂಗ್ ಅನ್ನ ತಗೊಂಡ್ರೆ ನಿಮ್ಗೆ ಆಗತ್ತೆ, ರೆಸೊನೇಟ್ ಆಗುತ್ತೆ. ಇನ್ನು ಯೂನಿವರ್ಸ್ ಏನ್ ಹೇಳ್ತಾ ಇದೆ ಹಾಗಿದ್ರೆ, ಎಲ್ಲ ಚೆನ್ನಾಗಿದೆ, ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ ಇದೆ, ಎಲ್ಲ ಪೊಟೆನ್ಷಿಯಲ್ ಇದೆ, ನೀವು ಪ್ಯೂರ್ ಹಾರ್ಟೆಡ್ ಇದ್ದೀರಾ, ಲವೇಬಲ್ ಇದ್ದೀರಾ, ಸ್ವಲ್ಪ ಕೇರ್ಲೆಸ್ ಇದ್ದೀರಾ, ರಿಲೇಶನ್ಶಿಪ್ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಇದ್ದೀರಾ, ನೀವು ನಿಮ್ಮ ರಿಲೇಶನ್ಶಿಪ್ ಅನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದೀರಾ, ಯಾರ ಮಾತನ್ನು ಕೇಳ್ತಾ ಇಲ್ಲ. ಓಕೆ, ಅದು ಯಾವ ರೀತಿ ಅಡ್ವಾಂಟೇಜ್ ಅಂತಂದ್ರೆ ನೋಡಿ, ನೀವು ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ಳೋದು ಅಂತ ಹೇಳ್ತಾರೆ. ಗ್ರಾಂಟೆಡ್ ಅಂದ್ರೆ ಇದು ನಂದೇ ವಸ್ತು, ಇದು ನನ್ನ ಹತ್ರನೇ ಇರುತ್ತೆ, ನಾನು ಪ್ರಯಾರಿಟಿ ಕೊಡೋದು ಎದಕ್ಕೆ, ಮೈಂಡ್ ಸೆಟ್ ನೋಡಿ ಯಾವ ರೀತಿ ಇದೆ. ಓಕೆ, ನಂದೇ ವಸ್ತು ಅಂತಂದಾಗ ನಾನು ಓಕೆ ಅದನ್ನ ಅವ್ರಿಗೆ ಪ್ರಯಾರಿಟಿ ಕೊಡೋ ಬದಲು ನನಗೆ ಯಾವಾಗ ಬೇಕೋ ಆ ರೀತಿ ಪ್ರಯಾರಿಟಿ ಕೊಡೋಣ. ಈ ರೀತಿ ಮೈಂಡ್ ಸೆಟ್ ಇರೋ ಕಾರಣ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದನ್ನ ನೀವು ಕಡಿಮೆ ಮಾಡಬೇಕು. ಮತ್ತೆ ಯಾರಾದ್ರೂ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರಾ, ಅವ್ರದನ್ನ ಕೇಳಬೇಕು. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ತಲೆಯಲ್ಲಿ ಏನ್ ಬರ್ತಾ ಇದೆ ಅದನ್ನೇ ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ನಡೀತಾ ಇದೆ. ಅದಕ್ಕೆ ಏನ್ ಮಾಡಿ, ಸ್ವಲ್ಪ ಇನ್ನೊಬ್ರು ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ವೆಲ್ ವಿಷರ್ಸ್ ಇರ್ತಾರೆ, ನಿಮ್ಮ ಗುಡ್ ಫ್ರೆಂಡ್ಸ್ ಇರ್ತಾರೆ. ಓಕೆ, ಅವ್ರ ಮಾತನ್ನ ಸ್ವಲ್ಪ ನೀವೇನ್ ಮಾಡಿ ಗಮನ ಕೊಡಿ ಅಂತ ಹೇಳ್ತಾ ಇರುವಂತದ್ದು ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ, ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಕೊಡಿ, ಮತ್ತೆ ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.